ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಎಲ್ಲ ರಾಜಕಾರಣಿಗಳು ಕೂಡ ಹಳ್ಳಿಯತ್ತ ದೌಡಾಯಿಸ್ತಾ ಇದ್ದಾರೆ. ಸೊ ಇವತ್ತಿನ ದಿವಸ ಈ ಕ್ಷೇತ್ರದ ಮಾಜಿ MLA ಸೈಯದ್ ಅಜಂಪೀರ್ ಖಾದ್ರಿ ಅವರು ತಮ್ಮ ಬೆಂಬಲಿಗರೊಂದಿಗೆ ಹಳ್ಳಿಗಳನ್ನು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಬೆಂಬಲಿಗರನ್ನ ಕೇಳೋಣ ಏನು ಹೇಳ್ತಾರ ಅಂತೇಳಿ. ನಮಸ್ಕಾರ ಸರ್, ನನ್ನ ಹೆಸರು ಫಯಾಜ್ ಅಹಮದ್ ಸೌದೂರ್ ಅಂತೇಳಿ, ಶಿಗ್ಗಾಂವ್ ತಾಲೂಕು ಹಿರೇಬೆಂಡಿಗೇರಿ ಗ್ರಾಮದವರು. ನಾನು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯನೂ ಹೌದು, ಹಾಲಿ ಅಂಜುಮನ ಸದಸ್ಯನೂ ಹೌದು. ಈಗ ಶಿಗ್ಗಾಂವ್ ತಾಲೂಕಲ್ಲಿ ಯಾಕೆ ಖಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಡಬೇಕಂತಂದರೆ, ಕಾಂಗ್ರೆಸ್ ಟಿಕೆಟು ಕಳೆದ 25 ವರ್ಷಗಳಿಂದ ಅವರು ಪಕ್ಷ ಸಂಘಟನೆ ಮಾಡಿ ಇವತ್ತು ಈ ಕ್ಷೇತ್ರದಲ್ಲಿ ಏನಾರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಖಾದ್ರಿ ಸಾಹೇಬರ ಮುಖ್ಯ ಕಾರಣ. ಅಷ್ಟಕ್ಕೂ ಇಲ್ಲೇ ಹೊರಗಿಂದ ಬಂದು ನಮಗೆ ಟಿಕೆಟ್ ಕೊಡ್ರಿ ಅಂತಾರಲ್ಲ, ಎಲ್ಲರೂ ಕೇಳ್ಬೋದು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಕೇಳೋಕ್ಕೆ, ಯಾರಿಗೂ ಬ್ಯಾಡ ಅನ್ನುವಂಥ ಅವಕಾಶ ಇಲ್ಲ, ಕೇಳ್ಬೋದು. ಆದರೆ ಕ್ಷೇತ್ರದ ಜನ ಒಪ್ಪಬೇಕಲ್ಲ, ಜನರ ಸೇವೆ ಮಾಡಬೇಕಲ್ಲ. ರಾತ್ರಿ ಹಗಲಾಗಲಿ ಯಾವುದೇ ಟೈಮ್ಗೂ ಖಾದ್ರಿ ಸಾಹೇಬರು ಫೋನ್ ಹಚ್ಚಿದರೆ, ಒಂದು ಫೋನ್ ಕಾಲ್ ಮಾಡಿದರೆ ಫೋನ್ ಪಿಕಪ್ ಮಾಡ್ತಾರೆ. ಅಚಾನಕ್ಕಾಗಿ ಅವರು ಫೋನ್ ಪಿಕಪ್ ಮಾಡಲಿಲ್ಲ ಅಂದರೆ ಬೆಳಗ್ಗೆ ಹೇಳುತ್ತಲೇ ಅವ್ರಿಗೆ ಯಾಕೆ ಹಚ್ಚಿದ್ರಿ ಅಂತೇಳಿ ಕೇಳ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಈ ಥರ ನಡ್ಕೊಂಡು ಬಂದಂಥ ಸಂಪ್ರದಾಯ ಐತಿ. ಆಮೇಲೆ ಗುರು ಪರಂಪರೆಯಿಂದ ಕಳೆದ 4 ಬಾರಿ ಅವರು ಸೋತಿದ್ದಾರೆ. ಈ ಸಲ ಗೆಲ್ತಾರೆ ಅನ್ನೋದಕ್ಕೆ ಸರ್ ನೋಡಿರಿ ಸರ್, ಅದರಲ್ಲಿ ಕಳೆದ 4 ಬಾರಿ ಸೋತಿದ್ದಾರೆ ಅಂತಂದರೆ ಅದರ ಹಿಂದ್ಗಡೆ ಕೆಲವಿಷ್ಟು ಕಾರಣಾಂತರಗಳಿಂದ ಸೋತಿದ್ದೈತಿ, ಕೆಲವಿಷ್ಟು ಷಡ್ಯಂತ್ರ ಮಾಡಿದ್ದೈತಿ. ತಮಗೂ ಗೊತ್ತಿದ್ದಂಥ ವಿಷಯ, ಈ ಕ್ಷೇತ್ರದ ಜನರಿಗೂ ಗೊತ್ತಿದ್ದಂಥ ವಿಷಯ. ಆದರೆ ಈ ಬಾರಿ ಆ ಥರ ಇಲ್ಲ, ಅನುಕಂಪಿದೆ. ಎಲ್ಲರ ಮನಸ್ಸಲ್ಲಿ ಖಾದ್ರಿ ಸಾಹೇಬ್ರಿಗೆ ನಾವು ಇದೊಂದು ಸಲ ಗೆಲ್ಲಿಸ್ಬೇಕನ್ನುವಂಥ ಅಭಿಪ್ರಾಯ ಎಲ್ಲರದ್ದಿದೆ. ಒಂದು ಗುರು ಪರಂಪರೆಯಿಂದ ಬಂದಂಥವ್ರು, ಅವ್ರಿಗೂ ಕೂಡ ನಾವು ಗೌರವ ಕೊಡಬೇಕನ್ನುವಂಥದ್ದು ಕ್ಷೇತ್ರದಲ್ಲಿ ಎಲ್ಲರ ಬಾಯಲ್ಲಿ ಇದು ಸ್ವಾಭಿಮಾನದ ಯಾತ್ರೆ ನಾವು ಮಾಡತಕ್ಕಂಥದ್ದು ನೋಡಿ ಅವರು ಒಂದು ನಿರ್ಧಾರ ತಗೊಂಡಿದ್ದು ಎಲ್ಲರ ಮನದಲ್ಲಿ ಇದೆ. ನನ್ನ ಹೆಸರು ಸುನೀಲ್ ಲಮಾಣಿ, ಶಿಗ್ಗಾಂವ್ ತಾಲೂಕು, ಶಿವಪುರ ತಾಂಡ. ಓಕೆ, ಏನು ಹೇಳ್ತೀರಿ ಯಾತ್ರೆ ಬಗ್ಗೆ? ಯಾತ್ರೆ ಅಂದರೆ ಖಾದ್ರಿ ಸಾಹೇಬರು ಮನೆಯಲ್ಲಿದ್ದರೂ ಕೂಡ ಜನ, ಹೊರಗಿನ ಹಳ್ಳಿ ಜನ, ಸರ್ ನೀವು ಈ ಥರ ಖಾದ್ರಿಜಿಯವ್ರ ನಡಿ ಹಳ್ಳಿ ಕಡೆ ನಾವು ಕಾರ್ಯಕ್ರಮನ ಭಾಗವಹಿಸೋಣ ಸರ್, ನೀವು ಬನ್ನಿ, ನಾವು ನಿಮ್ಮ ಜೊತೆ ಇರ್ತೇವೆ ಅಂತೇಳಿ ಜನಗಳೇ ಅವರಿಗೆ ಖಾದ್ರಿ ಸಾಹೇಬ್ರ ಅಭಿಮಾನಿ ಬಳಗ ಎಷ್ಟಿದೆ ಅವರೇ ಫೋನ್ ಮಾಡಿ ಸರ್ ನೀವು ನಮ್ಮ ಕೂತ್ ಬರಬೇಕು. ಈ ಬಾರಿ ನಮಗೆ ಸುಮಾರು ವರ್ಷಗಳಿಂದ ನಾವು ನಿಮ್ಮ ಪರವಾಗಿ ಇದ್ದೇವೆ, ನಾವು ನಿಮಗೋಸ್ಕರ ದುಡ್ದಿದ್ದೇವೆ, ಆದರೂ ನಿಮಗೆ ಈ ಥರ ಮಾಡಿ ಅನ್ಯಾಯ ಆಗಿದೆ. ಈ ಬಾರಿ ನೀವು 100ಕ್ಕೆ 100 ಗೆಲ್ತೀರಿ, ನಾವು ನಿಮ್ಮ ಜೊತೆ ಇರ್ತೇವೆ. ಎಲ್ಲ ಹಳ್ಳಿಯಲ್ಲಿ ನಾವು ಹೋಗಿ ಈ ಥರ ನಡೆಗಳನ್ನು ನಡೆಸಿದರೆ ಎಲ್ಲ ಹಳ್ಳಿಯಲ್ಲಿ ಜನರು ಅವ್ರ ಪರವಾಗಿ ತುಂಬ ಬೆಂಬಲ ಕೊಡ್ತಾ ಇದ್ದಾರೆ. ಯಾಕಂದರೆ ಈ ಬಾರಿ ಅವರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ಮೇಲೆ ಹೈಕಮಾಂಡ್ ಅವರು ಸಿದ್ದರಾಮಯ್ಯ, DKC ಸಾಹೇಬರು ಅವರು ವಿಶ್ವಾಸ ನೋಡಿದರೆ ಈ ಬಾರಿ ನಮ್ಮ ಗುರುಗಳಾದಂಥ ಮಾಜಿ ಶಾಸಕರಿಗೆ 100 to 200% ಅವ್ರಿಗೆ ಟಿಕೆಟ್ ಸಿಗುತ್ತೆ. ಈ ಬಾರಿ ಅವರಿಗೆ ಅವಕಾಶ ಇದೆ. ಉಪಚುನಾವಣೆ ನಡೆಯಲಿಂತ ಕಾರಣ ಅವರು ಈ ಬಾರಿ ಗೆಲ್ತಾರೆ ಅಂತೇಳಿ ಎಲ್ಲ. ಕಾಂಗ್ರೆಸ್ನಲ್ಲೇ 3-4 ಬಣ ಆಗಿದೆ, ಗೆಲ್ಲಕ್ಕೆ ಚಾನ್ಸಸ್ ಇದೆಯಾ ಅಂತ ನೋಡ್ರಿ. ಅವರು ಹೊರಗಿಂತ ಬಂದು ಸುಮಾರು ಜನಗಳಿಗೆ ಅವರು ಪ್ರೀತಿ ವಿಶ್ವಾಸ ಇದ್ದವ್ರು ಯಾರಿದ್ದಾರೆ ಎಲ್ಲ ಖಾದ್ರಿಜಿ ಸಾಹೇಬ್ರ ಜೊತೆ ಅವರು ₹1 ಕೊಡದೇ ಇರಲಿ ಅವ್ರಿಗೆ ಸ್ವಂತ ಕೈಯಲ್ಲಿ ಖರ್ಚು ಮಾಡಿ ದುಡಿಯೋಂಥ ಜನ ಇದ್ದಾರೆ. ಕೆಲವೊಬ್ಬರು ಚಮಚಾಗಿರಿ ಮಾಡ್ಕೊಂತು ಅವ್ರ ಹಿಂದೆ ಬಗೆಟ್ ಹಿಡೋ ಕೆಲಸ ಮಾಡ್ಕೊಂಡು ಮಾಡೋರು, ಅವ್ರು ಎಲ್ಲರ ಕಡೆ ಹಾಗೆ ತಿರ್ಗೋಣವರು. ಲಾಸ್ಟಿಗೆಲ್ಲೇ ನಮ್ಮ ಸಾಹೇಬ್ರಿಗೆ ಟಿಕೆಟ್ ಬಂದರೆ ಎಲ್ಲರೂ ಕೂಡ ಬರ್ತಾರೆ. ಅವ್ರು ಎಷ್ಟು ಜನ ಇದು ಮಾಡ್ತಾ ಇದ್ದಾರಲ್ಲ, ಅವರು ನಮ್ಮ ಸಾಹೇಬ್ರ ಜೊತೆ ಬಂದೇ ಬರ್ತಾರೆ ಅಂತ ನಮಗೆಲ್ಲರಿಗೂ ಗ್ಯಾರಂಟಿ ಇದೆ. 100 to 100% ನಮ್ಮ ಸಾಹೇಬ್ರಿಗೆ ಎಲ್ಲಿ ಗೆಲ್ತಾರೆ. ಸರ್, ಪ್ರಕಾಶ್ ಮೋತಿ ಅಂತ ಮಾದಾಪುರ ಗ್ರಾಮ. ಖಾದ್ರಿಜಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮವನ್ನು ಆರಂಭಿಸಿದ್ದೀರಿ. ಹೇಗಿದೆ ಜನರ ರೆಸ್ಪಾನ್ಸ್? ಸರ್, ನೀವು ನೋಡ್ತಾ ಇದ್ದೀರಿ, ಯಾವುದು ಇವತ್ತು ಇಷ್ಟು ಜನ ಸೇರೈತೆ ಅಂದರೆ ಇವತ್ತು ದುಡ್ಡು ಕೊಟ್ಟರು ಜನ ಸೇರೋದಿಲ್ಲ. ಹೌದಾ? ಸಾಹೇಬ್ರದ್ದು ಒಂದು ಬರೀ ಒಂದು ಫೋನಿನ ಮುಖಾಂತರ ಇದು, ಇವರು ಬರೀ ಮೊಬೈಲ್ ವಾಯ್ಸ್ ಕಳಿಸಿದ ಮುಖಾಂತರ ಇಷ್ಟು ಜನ ಸೇರೈತಿ. ಈಗ ನೀವು ನೋಡ್ತಾ ಇದ್ದೀರಿ. ಆಮೇಲೆ ಇನ್ನೊಂದು ದುರ್ಬಲ ಅಂದ್ರೆ ನಮ್ದು ಏನಂದ್ರೆ, ಖಾದ್ರಿ ಸಾಹೇಬ್ರು ಇವತ್ತು ಯಾರು ನೀ ಲೀಡ್ರ್ ಅಂತಾರಲ್ಲ, ಎಲ್ಲ ಖಾದ್ರಿ ಸಾಹೇಬ್ರ ಕೆಳಗೆ ಖಾದ್ರಿ ಸಾಹೇಬ್ರು ಕೊಟ್ಟ ಕೊಡುಗೆ ಅವ್ರಿಗೆ ಅದು. ಅವ್ರ ಲೀಡ್ರ್ ಆಗಾಕಿ ಇವತ್ತು ಅವ್ರ ಸ್ವಂತ ಲೀಡ್ರ್ ಯಾರಾಗಿಲ್ಲ, ಬೇಕಾದ್ರೆ ಆಗ್ಯಾರಂದ್ರೆ ತೋರಿಸ್ರಿ. ಖಾದ್ರಿ ಸಾಹೇಬ್ರ ಅವ್ರಿಗೆ ZP ಮೆಂಬರ್ ಆಗಲಿ, TP ಮೆಂಬರ್ ಆಗಲಿ, ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ, ಇವತ್ತು ಖಾದ್ರಿ ಸಾಹೇಬ್ರಲಿಂದ ಮುಂದೆ ಬಂದಾರ ಅವ್ರು. ಬೇಕಾದ್ರೆ ಅವ್ರು ಸ್ವಂತ ಇದ್ರ ಮೇಲೆ ಯಾರು ಒಬ್ಬರು ಬಂದಾರಂತ ತೋರಿಸ್ರಿ. ಇವತ್ತು 3-4 ಬಣ ಆಗ್ಯಾವಂದ್ರೆ ಸರ ಯಾವುದು ಏನಿಲ್ಲ. ಯಾಕಂದ್ರೆ ಸಾಹೇಬ್ರಿಗೆ ವೋಟ್ರ್ ಮೇನ್. ಇವತ್ತು ಸಾಹೇಬ್ರಿಗೆ ಜನರು ಅಪ್ಕೊಂತಾರ, ಇವ್ರ ಲೀಡರ್ನ ಯಾರು ಅಪ್ಕೊಳಂಗಿಲ್ಲ. ನಾ ಇದೊಂದು ಮಾತು ಸ್ವಚ್ಛ ಹೇಳ್ತೀನಿ, ವೋಟ್ ಹಾಕೋರೋ ಬೇಕು ಮೇನ್. ನಮಗೆ ಸಾಹೇಬ್ರಿಗೆ ಇವತ್ತು ರೆಸ್ಪಾನ್ಸ್ ಮಾಡೋರು ವೋಟ್ ಹಾಕೋರೋ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರದ್ದೆಲ್ಲ ನೋಡಿಬಿಟ್ರೆ ಈಗ. ಯಾಕಂದ್ರೆ ಇವತ್ತು ಖಾದ್ರಿ ಸಾಹೇಬ್ರು ಬೆಳೆಸ್ತಲ್ಲಿ ಅವ್ರು ಬೆಳೆದವ್ರು, ಅವ್ರಾಗಲೇ ಬೆಳೆದಿಲ್ಲ. ಅವ್ರಿಗೆ ಏನು ಅನ್ನೋದು ಫಸ್ಟ್ ಪಾದ ಹಿಡಿಸ್ದವ್ರು ಖಾದ್ರಿ ಸಾಹೇಬ್ರು. ಇವತ್ತು ಅವ್ರಲಿಂದನೇ ಬೆಳೆದಾರೆಲ್ಲ. ಕಲಿಸಿದ ಗುರುಗೆ ತಿರುಮಂತ್ರ ಆಗ್ತಾ ಇದೆ
ಸರ್ ಆಗ್ತಾ ಇದೆ ಆದ್ರೆ ಬಟ್ ಅದು ಭಾಳ ದಿನ ನಡೆಯೋದಿಲ್ಲ. ಅದು ಅಂತ್ಯ ಹಾಡ್ತವೆ ಈಗ ಅದಕ್ಕೆ ಅಂತ್ಯ ಹಾಡ್ತವೆ ಅದಕ್ಕೆ ಅಂತ್ಯ ಹಾಡೋರು ಕಾರ್ಯಕರ್ತರ ಆಡ್ತಾರ. ಕಾರ್ಯಕರ್ತರ ಇದಕ್ಕೆ ಅಂತ್ಯ ಹಾಡ್ತಾರ. ಖಾದ್ರಿ ಸಾಹೇಬ್ರನ್ನ ಗೆಲ್ಸ್ಕೊಂಡ್ ಬರ್ತೀರಿ? 100ಕ್ಕೆ 100 ಸರ್ ಗೆದ್ದಿಸ್ಕೊಂಡು ಬರ್ತೀವಿ. ಅದು ಎಷ್ಟು ಸೂರ್ಯ ಉದಯ ಆಗೋದು ಎಷ್ಟು ಸತ್ಯ, ಅವ್ರು ಗೆದ್ದೋದು ಅಷ್ಟೇ ಸತ್ಯ. ನಾ ಇದೊಂದು ಮಾತು ಹೇಳ್ತೀನಿ, ಏನು ಇವ್ರು ಮಾಡ್ತಾ ಇದಾರಲ್ಲ ಅವ್ರ ಬಗ್ಗೆ ಅದು ಯಾವುದು ಏನು ನಡೆಯಲ್ಲ. ಯಾಕಂದ್ರೆ ಸಾಮಾನ್ಯ ಕಾರ್ಯಕರ್ತರು ಖಾದ್ರಿ ಸಾಹೇಬ್ರು ಹಿಂದೆ ಅದಾರ. ಹೌದಾ, ಓಟ್ ಹಾಕೋರು ಸಾಮಾನ್ಯ ಕಾರ್ಯಕರ್ತರು ಅವರ. ಇವತ್ತು ಸಾಹೇಬ್ರಿಗೆ ಇಲ್ಲಿ ನೀವು ನೋಡ್ತಾ ಇದ್ರಿ ಸರ್, ಪ್ರತಿಯೊಂದು ಹಳ್ಳಿ ಒಳಗೆ ನೀವು ವಿಸಿಟ್ ಮಾಡಿರಿ. ಯಾರು ರಾಜಕೀಯ ಆಗಲಿ, ಜಡ್.ಪಿ ಮೆಂಬರ್, ಟಿ.ಪಿ ಮೆಂಬರ್, ಇದ್ರಾಗ ಮಾಜಿ ಯಾರು ಇರ್ಲಿಕ್ಕಿಲ್ಲ, ಅದಾರ ಗೊತ್ತಿಲ್ಲ. ಬಟ್ ಇರೋದು ಎಲ್ಲರೂ ಕಾರ್ಯಕರ್ತರು ಅದಾರ ಸಾಹೇಬ್ರಿಂದ ಇರೋದು. ಎಲ್ಲ ವೋಟರ್ಸ್, ಪ್ಯೂರ್ ವೋಟರ್ಸ್. ಒಟ್ಟು ಜಯ ಸಿದ್ಧ ಅಂತೀರಿ ಸರ 100ಕ್ಕೆ 100 ಜಯ ಸಿದ್ಧ ಖಾದ್ರಿ ಸಾಹೇಬ್ರದ್ದು. ಇದು ಮಾತ್ರ ನಾವು ಎಲ್ಲಿ ನಿಂತು ಹೇಳಂದ್ರೆ ಹೇಳ್ತೀನಿ. ಆದರೆ ಈಗ ಏನಾಗೈತೆ ಅಲ್ಲ ಸರ, ಇದೆಲ್ಲನೂ ಚಕ್ರ ಕ್ರಮೇಣವಾಗಿ ಎಲ್ಲ ಹೊಳತೈತಿ. ಓಕೆ, ಸ್ಟಾರ್ಟ್. ವಸಂತ ಮಗು. ಇವತ್ತಿನ ಖಾದ್ರಿಜಿ ಅವ್ರ ನಡೆ ಈ ಕಡೆ ಕಾರ್ಯಕ್ರಮ ತಾವು ಭಾಗವಹಿಸ್ತಾ ಇದ್ದೀರಿ. ರೆಸ್ಪಾನ್ಸ್ ಹೇಗಿದೆ ಅಂತ? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಅದು ಕೆಲವೊಂದಿಷ್ಟು ಅಲ್ಲಿ ನಾವು 30ರಿಂದ 35 ಹಳ್ಳಿಗಳೆಲ್ಲ ಹೋಗಿ ಬಂದಿದ್ದೀವಿ. ಎಲ್ಲ ಜನರ ಜೊತೆ ಸರ್ ಸಂಪರ್ಕ ಇರಲಿ ಅಂದರೆ ಇಷ್ಟು ದಿವಸನೂ ಸಂಪರ್ಕದಾಗ ಅದಾರ. ಈಗ ಜನರ ಜೊತೆ ಕೇಳಿ ನಾವು ಪಾರ್ಟಿಸಿಪೇಟ್ ಮಾಡೋದ್ರಾಗ ಒಂದು ಅರ್ಥ ಇರ್ತೈತಿ ಅಂತ. ಅಂದ್ರೆ ಟಿಕೆಟ್ ತೊಗೊಂಬಂದು ಎಲ್ಲರೂ ರಾಜಕೀಯವಾಗಿ ಅಡ್ಡಾಡ್ತಾರ. ಇದು ನಾವು ಮೊದಲ ಅವ್ರನ್ನ ಜನರು ಹೆಂಗೆ ರೆಸ್ಪಾನ್ಸ್ ಐತಿ. ಇವರೊಬ್ಬರೇ ಅಡ್ಡಾಡ್ತಾ ಇಲ್ವಲ್ಲ, ಈಗ ಬೊಮ್ಮಾಯಿ ಅವರು ಯಾತ್ರೆ ಮಾಡ್ತಾ ಇದ್ದಾರೆ, ಪಟಾಣು ಮಾಡ್ತಾ ಇದ್ದಾರೆ, ಸೋಮಣ್ಣು ಮಾಡ್ತಾ ಇದ್ದಾರೆ. ಅವ್ರದ್ದು ಮಾಡಲಿ. ಈಗ ಮನ್ಯಾಗ 5 ಮಂದಿ ಅಣ್ತಂಗಳು ಇರ್ತಾರೆ. ಈಗ ಅವ್ರಿಗೆಲ್ಲ ಆ ಟೈಪ್ ಐತಿ. ನಮ್ದು ಪ್ರಯತ್ನ ಏನೈತಿ ನಾವು ಮಾಡ್ತೀವಿ. ಪ್ರಯತ್ನ ಅಂತಲ್ಲ, ಜನರ ಜೊತೆ ಸಾಹೇಬ್ರು ಹೆಂಗೆ ಅದಾರ ಅಲ್ಲ. ಈಗ ಕೆಲವೊಂದಿಷ್ಟು ನಾವು ಹಿಂದೆ ಎಲ್ಲ ಇದ್ದಿದ್ದಿಲ್ಲ, ಆದ್ರೆ ಈಗೆಲ್ಲ ನೋಡಿದಾಗ ನಂಗೆ ಖುಷಿ ಅನ್ನಿಸ್ತಿದೆ. ಸಾಹೇಬ್ರ ಬಗ್ಗೆ ಇಷ್ಟೆಲ್ಲ ಇದು ಐತಲ್ಲ ರೆಸ್ಪಾನ್ಸ್ ಐತಿ. 4 ಬಾರಿ ಖಾದ್ರಿ ಸಾಹೇಬ್ ಸೋತಿದ್ದಾರೆ, 5ನೇ ಬಾರಿಗೆ ಟಿಕೆಟ್ ಕೊಟ್ಟಿಲ್ಲ. ಈಗ ಟಿಕೆಟ್ ಕೊಡ್ತಾರ ಅಂತ ಏನು? ಈಗ ಕೊಡ್ತಾರೆ, ನಮಗೆ ಭರವಸೆ ಇದೆ ಸರ್. ಅವಾಗ ಆ ಟೈಮ್ನೊಳಗೆ ಈಗ ಮತ್ತೊಬ್ರಿಗೆ ಏನಂದ್ರೆ ಅವರು ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತು ಆ ಟೈಮ್ನಲ್ಲಿ. ಅದಕ್ಕಾಗಿ ಸುಮ್ಮನಾದ್ರೆ ಈಗ ನಾವೆಲ್ಲ ಈಗೂ ಅವರು ಒಂದ್ಸಲ ಎಲ್ಲೋ ಬೇಡ ಅನ್ನೋದು ಇದ್ರಾಗ ಇದ್ರು. ಅವರು ಎಲ್ಲ ನಮ್ಮ ಏನು ಖಾದ್ರಿ ಅಭಿಮಾನಿಗಳು ಬಳಗದಾರ, ಕಾಂಗ್ರೆಸ್ ಕಾರ್ಯಕರ್ತರದಾರ, ಎಲ್ಲೋ ಒಂದು ಕಡೆ ನಮ್ಗೆ ಭಾಳ ನೋವು ಆಗತ್ತಿತ್ತು. ಆದ್ದರಿಂದ ನಾವೆಲ್ಲರೂ ಹೋಗಿ ಬಲವಂತದಿಂದ ಅವ್ರನ್ನ ಕರ್ಕೊಂಡು ಬಂದು ಆಮೇಲೆ ನಾವಾಗೇ ಶಿಗ್ಗಾಂವದಾಗ ಒಂದು ಕಾರ್ಯಕ್ರಮನ ಮಾಡಿ ಅವ್ರ ಜೊತೆ ಮುಕ್ತವಾಗಿ ಮಾಜಿ ಮುಖ್ಯಮಂತ್ರಿಗಳು ಕಳಿಸ್ತಾ ಇದ್ದಾರೆ ಅಂತಕ್ಕಂಥ ಗುಳ್ಳೆ ನಮಗೆ ಬೇಕಾಗಿ ನಾವು ಮಾಡಾಂತೀವಿ. ಯಾರು ಮುಖ್ಯಮಂತ್ರಿಗಿಲ್ಲ, ಯಾರೂ ಗೊತ್ತಾಗ್ತಿಲ್ಲ. ಮಾಜಿ ಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ಖಾದ್ರಿ ಅವರು ಅಡ್ಡಾಡ್ತಾ ಇದ್ದಾರೆ. ಹೆಂಗೆ ಸರ್ ಅಲ್ಲ ವಾಟ್ ಇಸ್ ದಿಸ್ ಅಂತ ಹೇಳಿದ್ರೆ ಇದು ಜನ ಹೇಳುದು, ನಾವು ಹೇಳುದಿಲ್ಲ. ಅದಕ್ಕೆ ನಿಮ್ಗೆ ಕೇಳಿಕೆ ಕೊಟ್ಟಿದ್ದಾರ ಅಂತ ಕೇಳಿಕೆ. ಸಾಧ್ಯನೇ ಇಲ್ಲ ಹಂಗೆ. ಓಕೆ, ಧನ್ಯವಾದ.